ನೀವು ಬ್ಯಾಚುಲರ್ ಮದುವೆ ಆಗಿದೆ? ಬ್ಯಾಚುಲರ್ ಸರ್. ಅದಕ್ಕೆ ಇವಾಗ ಮದುವೆ ಮಾಡ್ಕೊಂತ ಮನೇಲಿ ಹಿಂಸೆ ಕೊಡ್ತಾರೆ. ಸೊ ಮದುವೆ ಯಾರು ಹೆಣ್ ಕೊಡ್ತಾರೆ ಸರ್? ಯಾರು ಹೆಣ್ ಕೊಡಲ್ಲ. ಅಲ್ಲ ನೋಡಿ ಇವ್ರಿಗೆ ಅಂತಾರೆ ಬೆಳಿಗ್ಗೆ ಎದ್ರೆ ಒಂದೊಂದು ಹುಡುಗಿ ಜೊತೆ ರೀಲ್ಸ್ ಮಾಡ್ತಾರೆ. ಬೆಳಿಗ್ಗೆ ಎದ್ರೆ ಒಂದೊಂದು ಹುಡುಗಿ ಜೊತೆ ರೀಲ್ಸ್ ಮಾಡೋದ್ ಬೇರೆ ಸರ್. ರೀಲ್ಸ್ ಬೇರೆ ಪ್ರಪಂಚ. ರೀಲ್ಸ್ ಮಾಡೋದ್ ಬೇರೆ, ಶಾರ್ಟ್ ಫಿಲಮ್ ಮಾಡೋದ್ ಬೇರೆ. 10 ಜನ ಆರ್ಟಿಸ್ಟ್ ಬರ್ತಾರೆ, 10 ಜನ ಮಾತಾಡ್ಕೊಂಡು ಇರ್ತಾರೆ, ಕ್ಲೋಸ್ ಆಗಿರ್ತೀವಿ. ಅದು ಬೇರೆ ಸರ್, ಅದು ಬೇರೆ. ನಿಮ್ಗೆ ಮದುವೆ ಅಂತ ಬಂದಾಗ ಸೆಟ್ಲ್ ಆಗಿದ್ಯಾ, ದುಡ್ಡಿದ್ಯಾ, ನಿನ್ನ ಹತ್ರ ಏನೋ ಎಷ್ಟಿದೆ, ಓಕೆ, ಕಾರ್ ಇದೆಯಾ, ಬೈಕ್ ಇದೆಯಾ, ಕರ್ಕೊಂಡೋದ್ರೆ ಇವಾಗ ಕರ್ಕೊಂಡೋದ್ರೆ ಒಂದು ಬಿರಿಯಾನಿ ಕೊಡಿಸ್ತಾನ, ಇವಾಗ ಎಲ್ಲರೂ ಹೋದ್ರೆ ಜ್ಯೂಸ್ ಗೀಸ್ ಕೊಡಿಸ್ತಾನ. ಈ ತರ ಒಂದಷ್ಟು ಪಾಯಿಂಟ್ಸ್ ಗಳು ಬರುತ್ತೆ ಸರ್. ಒಂದು ಹುಡುಗಿ ಇವಾಗ ನಾನೇ ಯೋಚನೆ ಮಾಡ್ಕೊಂಡ್ ಬರ್ತೀನಿ. ಎಕ್ಸಾಂಪಲ್, ಇವಾಗ ಯಾವ್ದೋ ಒಂದು ಹುಡುಗಿನ ರೀಲ್ಸ್ ಕರಿತೀನಿ. ಇವತ್ತು ರೀಲ್ಸ್ ಕರೆದ್ರೆ ಇವತ್ತು ನನ್ನ ಹತ್ರ 1,000 ರೂಪಾಯಿ ಇದೆಯಾ ಅಂತ ನಾನು ನೋಡ್ಕೊಂತೀನಿ. 1,000 ರೂಪಾಯಿ ಇವಾಗ ಎಕ್ಸಾಂಪಲ್ ಸರ್, ಆ ಹುಡುಗಿನ ಕರ್ಸಿದೀನಿ, ಕರ್ಸ್ಬಿಟ್ಟು ಇವಾಗ ಒಂದಷ್ಟು ಕಂಟೆಂಟ್ಗಳು ಮಾಡ್ತೀವಿ. ಇವಾಗ ಮಧ್ಯಾಹ್ನ ಆಗುತ್ತೆ, ಇವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಊಟಕ್ಕಾರು ಕರ್ಕೊಂಡು ಹೋಗ್ಬೇಕು. ವೆಜ್ ಆದ್ರೂ ನಾನ್ ವೆಜ್ಗಾರು ಹೋಗ್ಲೇಬೇಕು. ಬೇಸಿಕ್ ನಾನ್ ವೆಜ್ ಅಂದ್ರೆ ಒಂದು 500 ರೂಪಾಯಿ ಎಗ್ರೋಗುತ್ತೆ. ಒಂದು 3 ಜನ 4 ಜನ ಅಂತಂದ್ರೆ 500-600 ರೂಪಾಯಿ ಎಗ್ರೋಗುತ್ತೆ. ನಾನು ಹೋಗಿದ್ ಪೆಟ್ರೋಲ್ ಖರ್ಚು, ಯಾರೋ ಒಬ್ಬ ಹುಡುಗನ್ ನಮ್ಮ ಹುಡುಗನ ಕರ್ಸ್ಕೊಂಡು ಇಡ್ತೀವಿ, ಸರಿನಾ? ಅವನ್ಗೆ ಏನ್ ಖರ್ಚು ಕಾಸು ಕೊಟ್ಟಿಲ್ಲ ಅಂದ್ರೆ ಒಂದು ಮೆಟ್ರಗಾರು ಕಾಸು ಕೊಡ್ಬೇಕಲ್ಲ. ಒಂದು ಬೇಸಿಕ್ ಅವನು ಊಟ ತಿಂಡಿ ಯಾರು ನೋಡ್ಕೋಬೇಕಲ್ಲ. ಆ ಬೇಸಿಕ್ ಇದ್ರೆ ಮಾತ್ರ ಮಾಡಕ್ಕಾಗೋದು. ಏನೇ ಆಗ್ಲಿ ಸರ್, ಫ್ರೀಯಾಗಿ ಮಾಡ್ಬಿಡ್ತೀರಾ, ಮೊಬೈಲ್ ಇಟ್ಕೊಂಡು ಮಾಡ್ಬಿಡ್ತೀರಾ ರೀಲ್ಸ್. ಸರ್ ನಾನು ಹಂಗೆ ಅನ್ಕೊಂಡಿದ್ದೆ, ನಾನು ರೀಲ್ಸ್ಗಳು ಮಾಡ್ಬಿಡ್ದೆ. ಯಾರೋ ಪಾಪ ಕಷ್ಟಪಟ್ಟು ಸಾಂಗ್ಗಳು ಮಾಡ್ತಾರೆ, ಆ ಸಾಂಗ್ಗೆ ಲಘು ಅಂತ ಲಿಪ್ಸಿಂಗ್ ಮಾಡ್ಬಿಟ್ಟು ಆಟಗಳು ಆಡ್ತಾರೆ ಮುಂಡೆ ಮಕ್ಕಳು ಅಂತ ಅನ್ಕೊಂಡು ನಾನು ಅನ್ಕೊಂಡಿದ್ದೆ. ಅದ್ರಲ್ಲೂ ಕಷ್ಟ ಇದೆ. ಪ್ಲಸ್ ಆಮೇಲೆ ನಾವು ರೀಲ್ಸ್ ಮಾಡಲ್ಲ. ರೀಲ್ಸ್ ಅಂದ್ರೆ ರೀಲ್ಸ್ ಬೇರೆ, ಕಂಟೆಂಟ್ ರೀಲ್ಸ್ ಬೇರೆ. ಓನ್ ಕಂಟೆಂಟ್ಗಳು ಮಾಡ್ತೀವಿ ನಾವು. ಸರಿ, ನಾವು ರೀಲ್ಸ್ ಅಂದ್ರೆ ಅವ್ರು ಆಡಿರೋ ಇದಕ್ಕೆ ನಾವು ಲಿಪ್ಸಿಂಗ್ ಅಂತ ಅಂದ್ಬಿಟ್ರೆ ಏನ್ ಬರುತ್ತೆ, ನಾವು ಏನಾದ್ರು ಒಂದು ಕ್ರಿಯೇಟಿವಿಟಿ ಮಾಡೋಣ ಅಂತ ಅಂದ್ಬಿಟ್ಟು ಕಂಟೆಂಟ್ ರೀಲ್ಸ್ಗಳನ್ನ ಮಾಡ್ತೀವಿ. ಸೊ ಈ ತರ ಮಾಡ್ತೀವಿ ಸರ್. ಯಾರೇ ಯೂಟ್ಯೂಬ್ ಅಕಸ್ಮಾತ್ ಏನೋ ಒಂದು ಹೊಸ ಶಾರ್ಟ್ ಫಿಲಮ್ಸ್ಗಳು ಮಾಡಬೇಕು, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಗಿದ್ರೆ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಎಕ್ಸ್ಪೆರಿಮೆಂಟ್ ಮಾಡಿ. ಒಂದು. ಎರಡನೇದು, ನಿಮ್ಮ ಹತ್ರ ಏನೋ ಒಂದು ಲವ್ ಸಬ್ಜೆಕ್ಟ್ ಮಾಡ್ತೀವಿ, ತಂದೆ ತಾಯಿ ಸಬ್ಜೆಕ್ಟ್ ಮಾಡ್ತೀವಿ, ಎಕ್ಸಾಮ್ ಸಸ್ಪೆನ್ಸ್ ಮಾಡ್ತೀವಿ, ಇದ್ರಲ್ಲಿ ಯಾವುದು ವ್ಯೂಸ್ ಬರಲ್ಲ ಸರ್. ವ್ಯೂಸ್ ಬರಬೇಕು, ದುಡ್ಡು ಬರಬೇಕು, ಇವಾಗ ನಾನು ಏನೋ ಒಂದು ಫೇಮ್ ಬರಬೇಕು, ಇದ್ರಲ್ಲೆಲ್ಲ ಬರಬೇಕು ಅಂತಂದ್ರೆ ಕಾಮಿಡಿ ಕಂಟೆಂಟ್ ಮಾಡಬೇಕು. ಜೊತೆಗೆ ಒಂದು ಒಳ್ಳೆ ರೆಕಗ್ನೈಸ್ ಇರೋ ಆರ್ಟಿಸ್ಟ್ಗಳನ್ನ ಹಾಕೊಡಿ. ಇವಾಗ ನೀನು ಹೊಸಬಾನಾ, ಓಕೆ, ನಿನ್ ಜೊತೆಲಿರೋ ದೊಡ್ಡ ಹೈ ಬಜೆಟ್ ಅದಕ್ಕೆ ಹೋಗ್ಬಿಡ್ಲಿ, 40,000 50,000 ಆರ್ಟಿಸ್ಟ್ಗೆ ಪೇಮೆಂಟ್ ಹೋಗ್ಬಿಡ್ಲಿ. ಒಳ್ಳೆ ಆರ್ಟಿಸ್ಟ್ಗಳನ್ನ ಹಾಕಿ ಸುತ್ತಮುತ್ತ ನೀವು ಕಾಣಿಸ್ಕೊಡಿ. ನೀವು ಕಾಣಿಸ್ಕೊಂಡಷ್ಟು ನೀವು ಅವ್ರ ಜೊತೆ ಮಾಡಿದ್ದೆ ಅಲ್ವಾ, ನೀನ್ ಅವ್ರ ಜೊತೆ ಮಾಡಿದ್ದೆ ಅಲ್ವಾ, ಹಂಗ ಬರ್ತೀರಾ. ಅದಾದ್ಮೇಲೆ ನಿಮ್ಗೆ ಒಂದು ಕ್ರಿಯೇಟ್ ಆಗುತ್ತೆ. ನೀನ್ ಅವನ ಜೊತೆ ಮಾಡಿದ್ದಲ್ವಾ, ಅವನ ಜೊತೆ ಮಾಡಿದ್ದೆ ಅಲ್ವಾ ಅಂದಾದ್ಮೇಲೆ ನೆಕ್ಸ್ಟ್ ನೀನೇ ಒಂದು ಹೊಸದಾಗಿ ಮಾಡು. ನೀನ್ ಮಾಡ್ತಾ, ನೀನೇ ಮೇನ್ ಲೀಡ್ ಇವಾಗ. ಆ ತರ ಟರ್ನ್ ಆಗುತ್ತೆ. ಒಂದು ಬೇಸಿಕ್ ಇದಾಗುತ್ತೆ ಸರ್. ಲವ್ ಸಬ್ಜೆಕ್ಟು, ಫ್ಯಾಮಿಲಿ ಸಬ್ಜೆಕ್ಟು ಇವು ಯಾವ ವರ್ಕ್ ಆಗಲ್ಲ ಸರ್. ತೆಲುಗುಲಿ, ತಮಿಳುಲಿ ಎಲ್ಲ ಆಡಿಯನ್ಸ್ ಎಲ್ಲಾ ತರದ್ದು ನೋಡ್ತಾರೆ. ನಮ್ ಕನ್ನಡ ಆಡಿಯನ್ಸ್ ಬೋಲೆ ಹುಷಾರ್ಗಳು, ಯಾವ್ದು ನೋಡಲ್ಲ ಸರ್. ದೇವರಣ್ಣ ನಮ್ ತಾಯಣೆಗೂ ನೋಡಲ್ಲ. ಅಯ್ಯೋ, ನೀವೇನು ಕಳ್ಸ್ಬಿಟ್ಟು ಲಿಂಕ್ 10 ಸಲ ಕಳ್ಸಿ, ಅವ್ನು ನೋಡಿರಲ್ಲ ಶಾರ್ಟ್ ಫಿಲಮ್ನ. ನಮ್ ಜೊತೆಗಿರೋ ಹುಡುಗರುಗಳೇ ನೋಡಿರಲ್ಲ ಶಾರ್ಟ್ ಫಿಲಮ್. ಓ ಭಯ್ಯ ಇತ್ತ ಅಂತ ಆ ತರ ಇರುತ್ತೆ. ಓಕೆ, ಈಗ ಹೇಳಿದ್ರಿ ಇದ್ರಲ್ಲೆಲ್ಲ ಒಂದು ಹೇಳ್ಕೊಳ್ಳುವಂತ ದುಡ್ಡು ಬರ್ತಾ ಇಲ್ಲ ಸರ್. ಕ್ವಾಲಿಟಿ ಕಂಟೆಂಟ್, ಆರ್ಟಿಸ್ಟ್ ರೆಕಗ್ನೈಸ್ ಇರ್ಬೇಕು, ಕಂಟೆಂಟ್ ಚೆನ್ನಾಗಿರ್ಬೇಕು. ಇದು ಇತ್ತು ಅಂತಂದ್ರೆ ಕ್ವಾಲಿಟಿಯಾಗಿ ಮಾಡ್ದ ಅಂದ್ರೆ 100% ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ. ದುಡ್ಡು ಬರುತ್ತೆ. ಅದೇ ತರನೇ ಕಂಟೆಂಟ್ ಕೊಡ್ಬೇಕು, ಅದೇ ತರ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ಪ್ರತಿಯೊಂದೂ ಇತ್ತು ಅಂದ್ರೆ 100% ದುಡ್ಡು ಬರುತ್ತೆ. ಅದೇ ತರ ಪ್ರಮೋಷನ್ ಮಾಡ್ಬೇಕು. ಕೆಲವೊಂದ್ರಲ್ಲಿ ಬರುತ್ತೆ, ಕೆಲವೊಂದ್ರಲ್ಲಿ ಬರಲ್ಲ. ಈ ರೀತಿ ಎಲ್ಲ ಇರುತ್ತೆ. ಜೀವನ ಇದ್ರಲ್ಲೇ ಕಳೆದು ಬಿಡ್ತೀರಾ ಅಥವಾ ಬೇರೆ ಎಕ್ಸ್ಪೆಕ್ಟೇಷನ್ ಇದರಿಂದ ಇದೆಯಾ ನಿಮ್ಗೆ ಈ ಫೀಲ್ಡ್? ಸರ್, ಇದು ಒಂದು ಬೇಸ್ಮೆಂಟ್ ಕ್ರಿಯೇಟ್ ಮಾಡ್ಕೋತಾ ಇರೋದು ಸರ್. ಇವಾಗ ನಮ್ ಫ್ಯೂಚರ್ ಬೇರೆ. ನಮ್ ಫ್ಯೂಚರ್ ಅಂದ್ರೆ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಒಂದು ಸಿನಿಮಾ ಮಾಡ್ಬೇಕು, ಒಂದು ಸಕ್ಸಸ್ ಪ್ರಾಜೆಕ್ಟ್, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ರು ಕನ್ಸಿರುತ್ತೆ. ಅದೇ ತರ ನಾವು ಒಂದು ಕನ್ಸಿಟ್ಕೊಂಡು ಬಂದಿರ್ತೀವಿ. ಇವಾಗ ಎಕ್ಸಾಂಪಲ್ ಹೋಗಿದ ತಕ್ಷಣ ಯಾವ್ದು ಕ್ಯಾರೆಕ್ಟರ್ ಕೊಡಲ್ಲ, ಕರೆದ್ಬಿಟ್ಟು ಬಾರೋ ನೀನ್ ಮಾಡೋ ನೀನು ಅಂತ ಅಂದ್ಬಿಟ್ಟು ಯಾರು ಕೊಡಲ್ಲ ಸರ್. ಒಂದ್ ದೊಡ್ಡ ಸಿನಿಮಾ ಮಾಡ್ತೀವಿ ಅಂದ್ರೆ ಒಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಕೊಡಕ್ಕೂ ಹಿಂದೆಗಡೆ ನಿಲ್ಸಕ್ಕೂ ಯೋಚನೆ ಮಾಡ್ತಾರೆ. ಫ್ರೇಮಲ್ಲಿ ಕಾಣಿಸ್ಬಿಡುತ್ತೆ, ನೀವು ಬೇಡ ನಮ್ಮ ಹುಡುಗನ ಹಾಕಿ ನಿಲ್ಸ್ರಿ ಅಂತಾರೆ. ಸರಿನಾ? ಅವರು ಯಾಕಂದ್ರೆ ಲಕ್ಷ ಬಂಡವಾಳ ಹಾಕ್ಬಿಟ್ಟು ಒಂದು ಕ್ಯಾಮ್ರಾ ಒಂದು ಫ್ರೇಮ್ ಇಟ್ಟಿದ್ದಾರೆ ಅಂದ್ರೆ ಹಿಂದೆಗಡೆ ಅವ್ನ ತೆಗ್ಬಿಟ್ಟು ನಮ್ಮ ಹುಡುಗನ ಹಾಕ್ರಿ, ಅವ್ನು ನಿಲ್ಸ್ರಿ, ಅವ್ನು ನಮ್ಮ ಚಿಕ್ಕಪ್ಪನ ಮಗ, ಅವ್ನು ನಿಲ್ಸ್ರಿ, ಅವನು ಅದ್ರಲ್ಲಾರು ಕಾಣಿಸ್ಕೊಳ್ಳಿ ಅವನು ಅಂತ ಹೇಳ್ತಾರೆ. ಯಾಕಂದ್ರೆ ಇವಾಗ ನೋಡಿ, ಎಕ್ಸಾಂಪಲ್ ನಾನೆಂತ ಪಳ್ಯಾರ ಅಂದ್ರೆ, ನಾವು ಎಂತ ಫಿಲಮ್ಗೆ ಹೋದ್ರು ನಾವು ಒಂದು ಫ್ರೇಮ್ ಎಲ್ಲರೂ ಕಾಣಿಸ್ಕೋತೀನಿ. ಅದ್ ನನ್ ಕಿಲಾಡಿತನ. ನಾನು ಹೋದ್ಮೇಲೆ ಇವಾಗ ನಾನು ಜೂನಿಯರ್ ಆರ್ಟಿಸ್ಟಾಗೂ ಹೋಗಿದ್ದೀನಿ. ನಾನು ಜೂನಿಯರ್ ಆರ್ಟಿಸ್ಟ್ಗೂ ಹೋಗಿ 500 ರೂಪಾಯಿಗೂ ಹೋಗಿದ್ದೀನಿ. 500 ರೂಪಾಯಿ ಮುಖ ನೋಡ್ಕೊಂಡು ಹೋಗಿರಲ್ಲ ನಾನು. ಅಲ್ಲಿ ನಾನು ಕಾಣಿಸ್ಕೊಳ್ಳೇಬೇಕು ನಾನು ಅಂತ ಅಂದ್ಬಿಟ್ಟು ಹೋಗಿರೋದು. ನಾನು ಫಸ್ಟ್ ಒಂದು ಜೂನಿಯರ್ ಆಗಿ ಹೋಗಿದ್ದು
ಸ್ಪೋರ್ಟ್ಸ್ ಚಾನೆಲ್ ಓಪನ್ ಆಯ್ತು. ಉಪೇಂದ್ರ ಅವ್ರದ್ದು ಆ್ಯಡ್ ಕೊಟ್ಟಿದ್ರು. ಕನ್ನಡ ಸ್ಪೋರ್ಟ್ಸ್ ಚಾನೆಲ್ ಓಪನ್ ಆಯ್ತು. ಅವಾಗ ಉಪೇಂದ್ರ ಅವರು ಆ್ಯಡ್ ಕೊಟ್ರು, ಸರಿನಾ? ಅವ್ನು ಯಾವ ಶಾರ್ಟ್ ಇಟ್ರು ನಾನು ಕಾಣಿಸ್ತೀನಿ ಸರ್. ಅವ್ನ ಆ್ಯಡ್ ಎಡಿಟಿಂಗ್ ಕಟ್ ಮಾಡಿದಾನೆ, ಫೈನಲ್ ಡ್ರಾಫ್ಟ್ ಬಂದು ಇದ್ಬಿಟ್ಟು ಇಲ್ಲಿ ನಿಂತ್ಕೊಂಡ್ರೆ ಇಲ್ಲೂ ಇದೀನಿ, ಈ ಕಡೆ ಆಂಗಲ್ ಇಟ್ರೆ ಇಲ್ಲೂ ಕಾಣಿಸ್ತೀನಿ, ಆಮೇಲೆ ಈ ಕಡೆಯಿಂದ ತಿರ್ಗಿ ಹಿಂಗ್ ಓಡ್ ಬರೋದ್ರಿಂದ ಅಲ್ಲೂ ಕಾಣಿಸ್ತೀನಿ, ಅದಾದ್ಮೇಲೆ ರೋಡ್ ಕ್ರಾಸ್ ಮಾಡ್ಕೊಂಡು ಬಾಯ್ ಮಾಡ್ತೀನಿ ಉಪೇಂದ್ರ ಅವ್ರಿಗೆ, ಅಲ್ಲೂ ಬಂದಿರ್ತೀನಿ ನಾನು. ಯಾರು ಅವನ್ ಎಡಿಟರ್ ತಲೆ ಕೆಡ್ಸ್ಕೊಂಡಿರ್ತಾನೆ. ಅವ್ರು ಕೋಟಿ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಆಡ್ ಮಾಡಿರೋದು ಚಾನಲ್, ಕನ್ನಡ ಸ್ಪೋರ್ಟ್ಸ್ ಚಾನಲ್ ಅಂತ ಒಂದು ಇದು ಬಂತು, ಕನ್ನಡದಲ್ಲಿ ಲಾಂಚ್ ಆಗ್ತಾ ಇದೀನಿ ಚಾನಲ್. ಅದು ಆ ಚಾನಲ್ ಅಲ್ಲಿ ಇಲ್ಲೂ ಇದೀನಿ, ಸೈಡ್ ಆಂಗಲ್ ಅಲ್ಲೂ ಇದೀನಿ, ಎಲ್ಲಾ ಕಡೆ ಇದೀನಿ. ಅಲ್ಲೂ ರೋಡ್ ಕ್ರಾಸ್ ಮಾಡ್ಕೊಂಡು ಅವರು ಕಾರ್ ಎತ್ಕೊಂಡು ಹೋಗ್ತಾ ಇರ್ತಾರೆ, ಬಾಯ್ ಅಂತ ಬಾಯ್ ಮಾಡೋದು ಇದೆ. ಅದು ಕಾಣಿಸ್ಕೋಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಸರ್. ಇವಾಗ ಬಂದಿರೋದು ಏನಕ್ಕೆ 500 ರೂಪಾಯಿ ಬಿಡು, ನನ್ಗಿರೋ ಟ್ಯಾಲೆಂಟ್ ನಾನು ಏನ್ ಬೇಕಾದ್ರೂ ಮಾಡ್ಕೊಂಡ್ರೆ ಆಚೆ ಕಡೆ 1000 ರೂಪಾಯಿ ದುಡಿತೀನಿ, ಅದು ನಮ್ಮ ಟ್ಯಾಲೆಂಟ್ ಅದು, ಸರಿನಾ? ನಮ್ ದುಡ್ಡು ಇದ್ರಲ್ಲೇ ಮಾಡ್ಬೇಕು ಅಂತ ಇಲ್ಲ, ನಮ್ಗೆ ರೆಕಗ್ನೈಸೇಷನ್, ಒಂದು ರೆಕಗ್ನೈಸೇಷನ್ ಬಂತು ಅಂದ್ರೆ ಎಲ್ಲಿ ಬೇಕಾದ್ರೂ ಆ ರೆಕಗ್ನೈಸೇಷನ್ ನಮ್ಗೆ ದುಡ್ಡು ಬರಕ್ಕೆ ಒಂದು ದಾರಿ ಮಾಡ್ಕೊಡುತ್ತೆ. ಅದೆಲ್ಲ ಏನ್ ತಲೆ ಕೆಡ್ಸ್ಕೊಡಂಗಿರಲ್ಲ. ಇನ್ನು ಬಜಾರ್ ಬಲ್ಲವ್ರೆ, ಈಗ ನೀವ್ ಹೇಳಿದ್ರಿ ಕರೆಕ್ಟ್. ನಾನು ನೀವು ಒಂದ್ ಜಾಗಕ್ಕೆ ಹೋಗಿರ್ತೀವಿ, ಒಂದು ಸೀರಿಯಲ್, ಅದ ಹೆಸರು ಬೇಡಪ್ಪ, ಚಾನಲ್ ಬೇಡ, ಹೋದಾಗ ಸೇಮ್ ಇನ್ಸಿಡೆಂಟ್ ಒಂದು ನಾವೇ ಅಂದ್ರೆ ಮಾತಾಡ್ಕೊಂತೀವಿ ಪರ್ಸನಲಿ. ಜ್ಞಾಪಕ ಇದೆಯಾ? ನೆನಪಿದೆ ಹೇಳಿ ಅದ್ರ ಬಗ್ಗೆ ಸ್ವಲ್ಪ. ಅದು ನಾವದೇ ಒಂದು ಸೀರಿಯಲ್ಗೆ ನಾನು ಇವರು ಹೋಗಿದ್ದು, ಯಾವ್ದೋ ಒಂದು ಕ್ಯಾರೆಕ್ಟರ್ಗೆ ಅಂತ ಹೇಳಿ ಕರ್ಸ್ಕೊಂಡಿದ್ದು. ಯಾವ್ದು ಕ್ಯಾರೆಕ್ಟರ್ಗಳು, ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಎಲ್ಲ ಮೇನ್ ಇದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ನಾಯಿ ತರ ಕಾಯಿಸ್ತಾರೆ, ಅದು ಇದು ಅನ್ಕೊಂಡು ಜಸ್ಟ್ ಇದಿರುತ್ತೆ ಅದಿರುತ್ತೆ ಅಂತ ಹೇಳ್ಬಿಟ್ಟು ಫೈಟಿಂಗ್ ಸೀನ್ಗಳು ನಮ್ಗೆ ಏನಂದ್ರೆ ಏನು ಗೊತ್ತಿರಲ್ಲ. ಇವರು ಬರ್ಚ್ಕೊಂಡು ಇವ್ರು ಮೈ ಕೈ ಗಾಯ ಎಲ್ಲ ಇವ್ರು ಮಾಡ್ಕೋತಾರೆ, ನಾನೇನೋ ಬಿದ್ದು ಇಲ್ಲೆಲ್ಲ ಓಪನ್ ಮಾಡ್ಕೊಂಡು ಕೈಗಳೆಲ್ಲ ಓಪನ್ ಮಾಡ್ಕೊಂಡು ಫೈಟಿಂಗ್. ನಮ್ಗೆ ಗೊತ್ತಿಲ್ಲ ಸರ್, ಫೈಟಿಂಗ್ ಸೀನೇ ಗೊತ್ತಿಲ್ಲ ನಮ್ಗೆ. ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ ಅಂತ ಇದೆಲ್ಲ ಮಾಡಿದ್ವಿ. ನಮಗೆ ಗೊತ್ತೇ ಇಲ್ಲ, ನಮ್ಗೆ ಗೊತ್ತಿಲ್ಲ ಫೈಟಿಂಗ್ ಸೀನ್ ಇದೆ, ಈ ತರ ನಾಯಿ ಕೊಡಂಗ್ ಹೊಡಿತಾರೆ ಗೊತ್ತಿಲ್ಲ. ಶೂಟಿಂಗ್ ಅಲ್ಲೇ ನಮ್ಗೆ ಕರ್ಸ್ಕೊಂಡಿದ್ದೇನು ಫ್ರೆಂಡ್ ಸೀನ್ ಈ ತರ ಜೊತೆ ಓಡಾಡ್ಕೊಂಡಿರೋದು, ಏನೋ ಒಂದು ಇದು ಅಂತ ಅಂದ್ಬಿಟ್ಟು ಕರ್ಸ್ಕೊಂಡಿದ್ದು. ಸೊ ನಮ್ಮನ್ನ ಕರ್ಸ್ಕೊಂಡು ಅಯ್ಯೋ ಕೈ ಇವರೆಲ್ಲ ಆಕ್ಸಿಡೆಂಟ್ ಎಲ್ಲ ಮಾಡ್ಕೊಂಡು ನಮ್ಗೆ ಅಲ್ಲೆಲ್ಲ ಬಿದ್ದಿ ಅವ್ನು ಹೊಡೆದಿ ಹಿಂಗ್ ಹೋಗಿ ಹಿಂಗ್ ಬೀಳೋದು, ಫುಲ್ ರಿಯಲ್ ಆಗಿ ಎಲ್ಲ ಫುಲ್ ಪರ್ಚ್ಕೊಂಡು ಓಪನ್ ಎಲ್ಲ ಕೈ ಎಲ್ಲ ಓಪನ್ ಆಗಿ. ಅದು ಪೇಮೆಂಟ್ಗಳು ಸರಿಯಾಗಿ ಕೊಡಲ್ಲ. ಏನ್ ಪೇಮೆಂಟ್ಗಳು ಬೇಗ ಕೊಡ್ತಾರ, ಹೋಗ್ಲಿ ಆಟ ಆಡ್ಸಿ ತಿಂಗ್ಳುಗಟ್ಲೆ ಹಣ ಹಾಕೋಣ ಅಂತ ಬೇಡಬೇಕು ಅವ್ರಿಗೆ. ಹೌದೌದು. ಮತ್ತೆ ನಾನು ಈ ಒಂದು ಸನ್ನಿವೇಶ ಏನಕ್ಕೆ ತಗೊಂಡೆ ಅಂದ್ರೆ, ನೀವ್ ಅವಾಗ್ಲೇ ಹೇಳಿದ್ರಿ ಅವ್ರ ಸಂಬಂಧಿಕರನ್ನ ಯಾರನ್ನಾದ್ರೂ ಕರೆಸ್ಕೊಂಡು. ಅಲ್ಲಿ ಏನ್ ಸೀನ್ ಆಯ್ತು ಅಂತಂದ್ರೆ, ಅಲ್ಲಿ ಅವರು ಡೈರೆಕ್ಟರ್ಗೆ ಯಾರೋ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರಲ್ಲ, ನೀನೇ ಮಾಡ್ಬಿಡ ಈ ಕ್ಯಾರೆಕ್ಟರ್ ಅಂತ ಅಂದಾಗ ನಮ್ಗೆ ಹೆಂಗ್ ಹೊರ್ದಿರುತ್ತೆ, ಹೂ ಅನ್ನಕ್ ಬರಲ್ಲ, ಹೂ ಅಂದ್ರೆ ಅನ್ನಕ್ ಬರಲ್ಲ, ಅವನ್ನ ಕರ್ಕೊಂಡ್ಬಿಟ್ಟು ಅವನ್ನೇ ಮಾಡ್ಬಿಡ, ಇವನೇ ಮೇನ್ ಲೀಡು, ಇವ್ನ್ಗೆ ಹಾಕ್ಬಿಟ್ಟು ಡೈಲಾಗ್ ಅಂತ ಅಂದಾಗ ನಮ್ಗೆ ಹೆಂಗ್ ಉರಿಯುತ್ತೆ ಅಂದ್ರೆ ಅವನಿಂದ ನಾವು ನಿಂತ್ಕೊಳ್ಳೋ ತರ ಆ ತರ ತೋರ್ಸ್ಬಿಟ್ರು. ಇವಾಗ ನಮ್ಗೆ ಎಕ್ಸಾಂಪಲ್ ಇವಾಗ ಬಂದಿರೋ 3 ಜನ ಹೋಗಿರ್ತೀವಿ ಆರ್ಟಿಸ್ಟ್, 3 ಜನದಲ್ಲಿ ಯಾರು ಇವನು ಕೊಟ್ಟಿದ್ರು ಡೈಲಾಗು ನಮ್ಗೆ ಬೇಜಾರಾಗ್ತಾ ಇಲ್ಲ, ಅವ್ನು ಪಕ್ಕದವ್ನು ಕೊಟ್ಟಿರೋದು ಬೇಜಾರಾಗ್ತಾರೆ, ನನಗೆ ಕೊಟ್ಟಿದ್ರು ಇವ್ರಿಗೆ ಬೇಜಾರಾಗ್ತಿಲ್ಲ. ಸೊ ಆರ್ಟಿಸ್ಟ್ ಆ ಕೆಲ್ಸಕ್ಕೆ ಅಂತ ಹೋದ್ಮೇಲೆ ಆ ಕೆಲಸ ಕೊಡ್ಬೇಕಲ್ಲ ನಮ್ಗೆ, ಆ ಕೆಲಸ ಕೊಟ್ಟಿಲ್ಲ ನಮ್ಗೆ, ಹಿಂದೆಗಡೆ ನಿಲ್ಸ್ಬಿಟ್ಟು ಇನ್ನೊಬ್ಬನ ಯಾವನ್ನ ಕರ್ಕೊಂಡ್ ಮುಂದೆ ನಿಲ್ಸ್ಬಿಟ್ರು. ನಮ್ ಕಾಸ್ಟ್ಯೂಮ್ಸ್ ಕೊಟ್ಟಂಗಾಯ್ತು, ನಮ್ ಕಾಸ್ಟ್ಯೂಮ್ಸ್ ನ ಕೊಟ್ಟಂಗಾಯ್ತು. ತಿರ್ಗಾ ನಾನು ಇವ್ರ ಹತ್ರನ ನನ್ ಇವ್ರ ಕಾಸ್ಟ್ಯೂಮ್ ನ ನಾನು ಇಸ್ಕೊಂಡಿದ್ದೆ, ಆ ತರ ಆಗೋಗ್ಬಿಡುತ್ತೆ. ಜಾಕೆಟ್ಸ್ ಅವನ್ನೆಲ್ಲನ ಅವನು ಅಲ್ಲೇ ಬಂದ್ಬಿಟ್ಟು ಅದೇ ಒಳಗಡೆನೆ ಅವರು ಇನ್ಫ್ಲೂಯೆನ್ಸ್ ಗಳು ಜಾಸ್ತಿ ಇರುತ್ತೆ. ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ, ಇವನ ಅಸಿಸ್ಟೆಂಟ್, ಇವ್ನಿಗೆ ಹಾಕ್ಬಿಟ್ರಿ, ಇವ್ನ ಕ್ಯಾರೆಕ್ಟರ್ ಇವ್ನ ಡೈಲಾಗ್ ಹಾಕ್ಬಿಟ್ರಿ, ಇಂಥವೆಲ್ಲ ತುಂಬಾ ನಡೆಯುತ್ತೆ ಸರ್. ಬೆಳೆಯೋದು ತುಂಬಾ ಕಷ್ಟ ಇದೆ ಸರ್. ಆರ್ಟಿಸ್ಟ್ ಆಗಿ ಬೆಳಿತೀನಿ ಅಂದ್ರೆ ಒಂದು ಬ್ಯಾಕಪ್ ಇಟ್ಕೋಬೇಕು, ಒಂದು ಸೈಡ್ ಬಿಸ್ನೆಸ್ ಏನಾದ್ರು ಒಂದು ಮಾಡ್ಕೋಬೇಕು, ಒಂದ್ ಚಿಕ್ಕ ಪುಟ್ಟ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನಿಮ್ದು ಮನೇದ್ ಏನಿದೆಯೋ ಪ್ರಾಬ್ಲಮ್ ಅದನ್ನ ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ನಿನ್ ಖರ್ಚಿಗೆ ಇಟ್ಕೊಂಡು ಆಚೆಗಡೆ ಆಟ ಆಡ್ಬೇಕು. ಅವಾಗ್ಲೇ ಇವಾಗ ಎಕ್ಸಾಂಪಲ್ ಫೋನಲ್ಲೇ ಆಟ ಆಡ್ಬಿಡ್ಬೋದು ಸರ್, ಫೋನಲ್ಲೇ ಬೆಳಿತಾವೆ ಸರ್. ಇವಾಗ ನಮ್ದೊಂದು ಆಸೆ, ದೊಡ್ಡ ಸಿನಿಮಾ ಮಾಡ್ಬೇಕು ಅನ್ನೋದು ಒಂದು ಆಸೆ ಬಿಡಿ. ಇವಾಗ ಫೋನಲ್ಲೇ ದೊಡ್ಡ ಸ್ಟಾರು, ಇವಾಗ ರೀಲ್ಸ್ ಮಾಡೋರೆಲ್ಲ ಉಗಿತಾ ಇದ್ರು. ಮುಂಚೆ ರೀಲ್ಸ್ ಮಾಡೋರೆ ಏನ್ ಮಾತು ಮುಂಚೆ ರೀಲ್ಸ್ ಮಾಡ್ಕೊಂಡವ್ರೆ ಹಂಗೆ ಹಿಂಗೆ ಅಂತಾರೆ. ಇವಾಗ ರೀಲ್ಸ್ ಮಾಡೋರು ಲಕ್ಷ ದುಡಿತಾವ್ರ ಸರ್, ಲಕ್ಷ ದುಡಿತಾವ್ರ ಅವರು. ಇವಾಗ ನೋಡಿ ಸರ್, ಇವಾಗ ನಾನು ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ, ಕಂಟೆಂಟ್ ರೀಲ್ಸ್ಗಳು ಮಾಡಕ್ ಸ್ಟಾರ್ಟ್ ಮಾಡಿ ಮಿನಿಮಮ್ ಒಂದು 3 ತಿಂಗಳೇನೋ ಆಯ್ತು ಸರ್ ಅಷ್ಟೇ. 3 ತಿಂಗಳಿಗೆ 13,500 ಫಾಲೋವರ್ಸ್, 13,500 ಫಾಲೋವರ್ಸ್. ಮುಂಚೆ ಇದ್ದಿದ್ದು 2,000 ಫಾಲೋವರ್ಸ್, 11,000 ಫಾಲೋವರ್ಸ್ ಬಂದ್ಬಿಟ್ರು 3 ತಿಂಗಳಿಗೆ. 13,000 ಜನ ಫಾಲೋವರ್ಸ್ ಅಂದ್ರು. ಪ್ರಮೋಷನ್ಗಳು ಬರುತ್ತೆ ಸರ್, 5,000 ಕೊಡ್ತೀನಿ ಮಾಡಿ, ಇದ್ರಲ್ಲಿ ಮಾಡಿ, ಹಂಗ್ ಮಾಡಿ, 2,000 ಕೊಡ್ತೀನಿ ಮಾಡಿ.
5,000 ಕೊಡ್ತೀನಿ ಮಾಡಿ, 10,000 ಕೊಡ್ತೀನಿ ಮಾಡಿ, ಒಂದಷ್ಟು ಪ್ರಮೋಷನ್ಗಳು ಮಾಡ್ಬಿಟ್ಟೆ, ಒಂದಷ್ಟು ದುಡ್ಡುಗಳು ಬರ್ತಾ ಇದೆ. ಅದು ಇದು ಯಾವ್ದಪ್ಪ ಇದು ಯೂಟ್ಯೂಬ್ ಅಲ್ಲಿ ನಾವೆಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ದಿನದಿಂದ ನಾವು ಶಾರ್ಟ್ ಫಿಲಮ್ಗಳು ಮಾಡ್ಕೊಂಡ್ಬಂದು ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ. ಏನಪ್ಪ ಇದು ರೀಲ್ಸ್ ಅಲ್ಲಿ ಈ ಲೆವೆಲ್ಗೆ ಏನ್ ಗೊತ್ತಾ ಸರ್, ಹಿಂಗ್ ಹೋಗ್ಬೇಕು ನಮ್ಮ ನೋಡೋ ಜನಗಳಿಗೆ 10 ನಿಮಿಷದಲ್ಲಿ ಮಜಾ ಕೊಡ್ಬೇಕು, 10 ಸೆಕೆಂಡ್ ನಿಮಿಷದಲ್ಲಿ ಅಂತೀನಿ, 10 ಸೆಕೆಂಡ್ ಮಜಾ ಕೊಡ್ಬೇಕು ಅವ್ರಿಗೆ. ಮಜಾ ಕೊಟ್ಟಿಲ್ವಾ ಸ್ವೈಪ್ ಮಾಡಿ ಬಿಸಾಕ್ತಾರೆ. ಆ ತರ ಫಾಸ್ಟ್ ಮೂವಿಂಗ್ ಇದೆ.